ನೋಟ್ ಇಲ್ದಾಗ ಏನ್ ಮಾಡ್ತಾ ಇದ್ವಿ? ಫೋನ್ ತೆಗೆದು ಸ್ಕ್ಯಾನ್ ಮಾಡ್ತಾ ಇದ್ವಿ. ಅದಿಲ್ಲ ಆಗಿದೆ. ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆ ಕಳ್ಳತನ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಎಸ್ಐಟಿಗೆ ಮಹತ್ವದ ದಾಖಲೆಗಳು ಸಿಗ್ತಾ ಇವೆ. ಆರೋಪಿಯ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಹೊರಬಂದಿದ್ದು, ಪ್ರಕರಣದ 8 ಆರೋಪಿಗಳ ಪೈಕಿ ಅವಿನಾಶ್ ಶುಕ್ಲಾ ವಿಚಾರಣೆ ನಡೀತಾ ಇದ್ದು, ಕೋರ್ಟ್ ಅನುಮತಿ ಪಡೆದು ನಿನ್ನೆ 2 ಗಂಟೆಗಳ ಕಾಲ ತನಿಖೆ ಮಾಡಿದ್ದಾರೆ. ವಿಚಾರಣೆ ವೇಳೆ ಕೋಟ್ಯಾಂತರ ದೇಣಿಗೆ ಹಣ ಕದ್ದಿರೋದು ಬಹಿರಂಗ ಆಗಿದೆ. ಮಿಸ್ ಟ್ರಾನ್ಸಾಕ್ಷನ್ ಆಗಿರೋದು ಗೊತ್ತಾಗ್ತಾ ಇದೆಯಲ್ಲೇನ್ರಿ ಇಲ್ಲೀಗ. ದೇಣಿಗೆ ಹಣ ಕದ್ದಿರೋದು ಒಪ್ಕೊಂಡಿದ್ದಾರೆ ಆರೋಪಿ ಅವಿನಾಶ್. ಈಗ ಕದ್ದ ಹಣವನ್ನ ಹೊರಗೆ ಸಾಗಿಸುವ ಮುನ್ನ ಅದನ್ನ ಅಲ್ಲಿದ್ದ ಟಾಯ್ಲೆಟ್ ಅಥವಾ ಶೌಚಾಲಯದಲ್ಲಿ ಇಡ್ತಾ ಇದ್ರಂತೆ. ತಾತ್ಕಾಲಿಕವಾಗಿ ಕದ್ದ ಹಣವನ್ನ ಅಲ್ಲೊಂದು ಬಾತ್ರೂಮ್ ನಲ್ಲಿ ಅಥವಾ ಟಾಯ್ಲೆಟ್ ನಲ್ಲಿ ಒಂದು ಜಾಗ ರೆಡಿ ಮಾಡ್ಕೊಂಡಿದ್ರು, ಅಲ್ಲಿ ಇಡ್ತಾ ಇದ್ರು. ಯಾವಾಗ ಚೆಕಿಂಗ್ ಅಂತ ಬರ್ತಾರೆ ಅಲ್ಲಿ ತಪ್ಪಿಸ್ಕೊಳ್ಳಕ್ಕೆ ಆ ತಂತ್ರವನ್ನ ಬಳಸ್ತಾ ಇದ್ರಂತೆ. ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಬಹಿರಂಗ ಆಗಿದೆ. ತಪಾಸಣೆ ಬಳಿಕ ಶೌಚಾಲಯದಲ್ಲಿ ಇಟ್ಟಿದ್ದ ಹಣವನ್ನ ಹೊರಗೆ ತರ್ತಾ ಇದ್ರಂತೆ. ವಿಚಾರ ಸಿಂಪಲ್. ಏನಾಗುತ್ತೆ ಗೊತ್ತಾ, ನೀವು ಸಾಮಾನ್ಯ ಎಲ್ಲರೂ ರಾಮ ಮಂದಿರಕ್ಕೆ ಹೋಗಿರಲ್ಲ ಆ್ಯಂಡ್ ಎಲ್ಲ ದೇವಸ್ಥಾನಗಳಲ್ಲೂ ಈ ರೀತಿಯಾಗಿ ಸ್ಟ್ರಿಕ್ಟ್ ಆಗಿ ಹೆಂಗಿರುತ್ತೆ, ಸಿಬ್ಬಂದಿಗಳು ಹೆಂಗೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಬಟ್ ನಿಮ್ಮ ಸುತ್ತಮುತ್ತ ಇರೋ ಈ ಸೂಪರ್ ಮಾರ್ಕೆಟ್ಗಳಿಗಂತೂ ಹೋಗ್ತೀರಾ, ಅದರಲ್ಲೂ ಬಾಗ್ಲು ಹಾಕೋ ಟೈಮಲ್ಲಿ ಹೋಗ್ತೀರಿ ಅನ್ಕೊಳ್ಳಿ, 8:30 9 ಗಂಟೆ ಕ್ಲೋಸ್ ಮಾಡೋ ಟೈಮ್ನಲ್ಲಿ ಹೋಗ್ತೀರಿ ಈ ಸೂಪರ್ ಮಾರ್ಕೆಟ್ಗಳಿಗೆ ಅನ್ಕೊಳ್ಳಿ.